ನಮಸ್ಕಾರ ಎಲ್ಲರಿಗೂ. ಯೋಗವಂತ ಯೋಗ ತರಗತಿ ಅರ್ಪಿಸುವ ವಿಚಾರ ವಿಮರ್ಶೆ ಸರಣಿಗೆ ಸ್ವಾಗತ. ಏನಪ್ಪ ಇದು ವಿಚಾರ ವಿಮರ್ಶೆ ಸರಣಿ ಅಂತ ಹೇಳಿದ್ರೆ, ನಾವು ಮೊದಲೆಲ್ಲ ಪ್ರಾಣಾಯಾಮ ಸರಣಿ ಮತ್ತೆ ಉಪನ್ಯಾಸ ಸರಣಿ ಇದೆಲ್ಲ ಮಾಡ್ತಾ ಬರ್ತಾ ಇದೀವಿ. ಉಪನ್ಯಾಸ ಸರಣಿಯಲ್ಲಿ ಎಷ್ಟೊಂದು ವಿಚಾರಗಳನ್ನ ನಿಮ್ಗೆ ತಲುಪಿಸ್ಬೇಕು ಅಂದಾಗ ಆ ವಿಡಿಯೋಗಳೆಲ್ಲ ತುಂಬಾ 2 ಗಂಟೆಗಳು 1 ಗಂಟೆಗಳು ಇಷ್ಟು ಉದ್ದದ ವಿಡಿಯೋಗಳು ಆಗೋಗ್ಬಿಡ್ತು. ಅವಾಗ ನಿಮ್ಮೆಲ್ಲದ ಪ್ರತಿಕ್ರಿಯೆ ಏನ್ ಬಂತಂದ್ರೆ ಸಣ್ಣ ಸಣ್ಣ ವಿಡಿಯೋಗಳು ಮಾಡಿ ಅಂತ. ಆಗ ರೀಲ್ಸ್ ಗಳನ್ನ ಮಾಡಕ್ ಶುರು ಮಾಡಿದ್ರು. ರೀಲ್ಸ್ ಗಳಲ್ಲಿ ತುಂಬಾ ಚಿಕ್ಕದಾಗ್ಬಿಡುತ್ತೆ. 1 ನಿಮಿಷ 1.5 ನಿಮಿಷದಲ್ಲಿ ನಾವು ಹೇಳುವಂತಹ ವಿಚಾರಗಳನ್ನ ತಲುಪಿಸೋದು ತುಂಬಾ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಇದೊಂದು ಕೆಲವೊಂದು ವಿಚಾರಗಳನ್ನ ನಾವು ಪ್ರತ್ಯೇಕವಾಗಿ ತಗೊಂಡು ಅದನ್ನ ವಿಮರ್ಶೆ ಮಾಡಿ ತಿಳಿಸೋದಕ್ಕೆ ಅಥವಾ ವಿಮರ್ಶೆ ಮಾಡೋದಕ್ಕೆ ನಮ್ಗೆ ಅನುಕೂಲ ಆಗ್ಬಿಡುತ್ತೆ ಅಂತ ಇದೊಂದು ಸಣ್ಣ ಸಣ್ಣ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ ಅಂತ. 3 ನಿಮಿಷ 4 ನಿಮಿಷ 5 ನಿಮಿಷ ಈ ತರ ವಿಡಿಯೋಗಳನ್ನ ಮಾಡ್ತಾ ಹೋಗೋಣ ಅಂತ. ಏನಿದೆಯೋ ಆ ವಿಚಾರಗಳನ್ನ ನಿಮಗೆ ತಿಳಿಸೋದಕ್ಕೆ ಮತ್ತೆ ಅದ್ರ ಬಗ್ಗೆ ಒಂದಷ್ಟು ವಿಮರ್ಶೆಗಳನ್ನ ಮಾಡೋಣ ಅನ್ನೋ ಉದ್ದೇಶದಿಂದ ಈ ವಿಚಾರ ವಿಮರ್ಶೆ ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದೀವಿ. ಮತ್ತು ಮೊದಲಿಗೆ ಪ್ರಾಣಾಯಾಮ ಸರಣಿ ನಾವು ಹಾಕ್ತಾ ಇರೋ ವಿಡಿಯೋಗಳಿಗೆ ನಿಮ್ಮಿಂದ ಸಿಗ್ತಾ ಇರುವಂತಹ ಅಭೂತಪೂರ್ವ ಪ್ರತಿಕ್ರಿಯೆಗೆ ಮತ್ತು ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ವಂದನೆಗಳು. ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಮೀಡಿಯಾ ಕಾಂಪ್ಲೆಕ್ಸ್ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಮೊದಲಿಗೆ ಇದ್ರ ಬಗ್ಗೆ ಮುಂದುವರಿಯೋದಕ್ಕಿಂತ ಮುಂಚೆ ಕಾಂಪ್ಲೆಕ್ಸ್ ಅಂತ ಏನು ಅಂತ ತಿಳ್ಕೊಂಬೇಡ. ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಹಿಂದಿನಿಂದ ನಮ್ಗೆ ಮುಂಚೆಯಿಂದ ಏನೇನು ಅನುಭವಗಳಾಗ್ತಾ ಬರುತ್ತಲ್ಲ, ಆ ಅನುಭವಗಳು ನಮ್ಮ ಸ್ವಭಾವದ ಮೇಲೆ ಪರಿಣಾಮ ಬೀರುತ್ತಲ್ಲ, ಅದನ್ನೆಲ್ಲ ಕಾಂಪ್ಲೆಕ್ಸ್ಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ನಂಗೆ ಮುಂಚೆಯಿಂದನೂ ಯಾರಾದ್ರೂ ನಂಗೆ ತುಂಬಾ ಹೊಗಳ್ತಾ ಬಂದ್ಬಿಡ್ತು ಅಂದ್ರೆ, ಯಾವಾಗ್ಲೂ ನಾನು ಹೊಗಳ್ತಾನೆ ಇತ್ತು ಅಂದ್ರೆ ನಂಗೆ ಒಂಥರ ಮೇಲರಿಮೆ ಬಂದ್ಬಿಡುತ್ತೆ. ಅದನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಅಂದ್ರೆ ಎಲ್ಲರಿಗಿಂತ ನಾನು ಮೇಲಿದ್ದೀನಿ ಅನ್ನುವಂತಹ ಭಾವನೆ ಬರುತ್ತೆ. ಅದನ್ನ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಅದೇ ರೀತಿ ಯಾರಾದ್ರೂ ಚಿಕ್ಕ ವಯಸ್ಸಿಂದನೂ ನನಗೆ ಕಡೆಗಣಿಸ್ಕೊಳ್ತವ ಬಂತು ಅಂದ್ರೆ, ಮತ್ತೆ ಯಾರಾದ್ರು ತೆಗೆದುಕೊಂಡ್ ಬಂತು ಅಥವಾ ನೀನ್ ಯಾವ್ದಕ್ಕೂ ಯೋಗ್ಯ ಇಲ್ಲ, ನಿನ್ ಕೈಲಿ ಆಗಲ್ಲ, ಈ ರೀತಿ ಎಲ್ಲ ಹೇಳ್ತಾ ಬಂದ್ಬಿಡ್ತು ಅಂದ್ರೆ ನಮ್ಗೆ ಆತ್ಮವಿಶ್ವಾಸ ಕುಂದು ಹೋಗ್ಬಿಡುತ್ತೆ. ಅದು ನನ್ನ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಕನ್ನಡದಲ್ಲಿ ಅದನ್ನ ಕೀಳರಿಮೆ ಅಂತ ಹೇಳಲಾಗತ್ತೆ. ಅದೇ ರೀತಿ ಬಹಳಷ್ಟು ಕಾಂಪ್ಲೆಕ್ಸ್ ಗಳಿದೆ. ಸ್ಟುಪಿಡಿಟಿ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ. ಯಾರಾದ್ರೂ ನಮ್ಗೆ ಅವಾಗ ಪದೇ ಪದೇ ನಿನ್ಗೆ ಅದು ಅರ್ಥ ಆಗಲ್ಲ, ಅದು ಅರ್ಥ ಆಗಲ್ಲ, ಮತ್ತೆ ದಡ್ಡ ಹಿಂಗೆಲ್ಲ ಹೇಳ್ತಾ ಬಂದ್ಬಿಡ್ತಾನೆ, ಅವ್ರಿಗೆ ಆ ಸ್ವಭಾವನೆ ಹಂಗ ಉಳ್ಕೊಂಡ್ಬಿಡುತ್ತೆ. ಕೆಲವ್ರು ಹೇಳೋದ್ ಕೇಳಿರ್ಬೋದು, ನನ್ಗೆ ಅದೆಲ್ಲ ತಲೆ ಒಳಗೆ ಹೋಗಲ್ಲಪ್ಪ, ನನ್ಗೆ ಅದೆಲ್ಲ ಅರ್ಥ ಆಗಲ್ಲಪ್ಪ ಅಂತ ಹೇಳ್ತಾರಲ್ಲ. ಯಾವುದೇ ವ್ಯಕ್ತಿಗೆ ಏನು ಅರ್ಥ ಮಾಡ್ಕೊಳ್ದೆ ಇರೋ ತರ ಏನಿರೋದಿಲ್ಲ. ಆದ್ರೆ ಅವ್ರಿಗೆ ಮೊದ್ಲಿಂದನೂ ಅದು ಮಾನಸಿಕವಾಗಿ ಎಲ್ಲರೂ ಹಂಗೆ ಹೇಳಿ 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 ನಿಂಗೆ ಅರ್ಥ ಆಗಲ್ಲ, ನಿನ್ ದಡ್ಡ ಅನ್ನೋದೆಲ್ಲ ತುಂಬಿಸಿ ಅವ್ರಿಗೆ ಹಂಗ ಆಗ್ಬಿಡುತ್ತೆ. ಅವ್ರಿಗೆ ಅದು ಆ ಭಾವನೆ ಬಂದ್ಬಿಡುತ್ತೆ, ನನ್ಗೇನು ಅರ್ಥ ಆಗಲ್ಲ, ನನ್ಗೆ ಈ ತರದೆಲ್ಲ ಕಷ್ಟದೆಲ್ಲ ತಿಳ್ಕೊಳ್ಳೋದಕ್ಕಾಗಲ್ಲ, ಆ ಸಾಮರ್ಥ್ಯ ಇಲ್ಲ ಅನ್ನುವಂತಹ ಭಾವನೆ ಬರೋದಕ್ಕೆ ಶುರು ಆಗ್ಬಿಡುತ್ತೆ. ಅದನ್ನ ಸ್ಟುಪಿಡಿಟಿ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಅದೇ ರೀತಿ ಇವತ್ತು ಇನ್ನೊಂದು ಕಾಂಪ್ಲೆಕ್ಸ್ ಬಗ್ಗೆ ನಾವು ವಿಚಾರ ಮಾಡೋಣ. ಇದಷ್ಟು ಬಂದು ಮೀಡಿಯಾ ಕಾಂಪ್ಲೆಕ್ಸ್ ಅಂತ. ಇದು ಮೊದಲಿಗೆ ಮೀಡಿಯಾ ಅನ್ನೋದು ಏನಕ್ಕೆ ಬಂತು ಅನ್ನೋದನ್ನ ನಾನು ಹೇಳ್ತೀನಿ. ಮೀಡಿಯಾ ಅಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಬೇರೆ ಮಾಧ್ಯಮ ಆಗ್ಲಿ ಈ ರೀತಿ ಅರ್ಥ ಬರೋದಿಲ್ಲ. ಇದು ಗ್ರೀಕಿನ ಕಥೆಯಲ್ಲಿ ಬರುವಂತಹ ಮೀಡಿಯಾ ಅನ್ನುವಂತಹ ಒಂದು ಹೆಣ್ಣಿನ ಕಥೆಯ ಆಧಾರದ ಮೇಲೆ ಈ ಕಾಂಪ್ಲೆಕ್ಸ್ ಗಳನ್ನ ಹೆಸರಿಸಲಾಗಿದೆ. ಗ್ರೀಕ್ ನಲ್ಲಿ ಈ ಕಥೆದು ಬಹಳಷ್ಟು ವರ್ಷನ್ಸ್ ಗಳಿದೆ ಅಂತ ಹೇಳಲಾಗತ್ತೆ. ಅದ್ರಲ್ಲಿ ನನಗೆ ಗೊತ್ತಿರೋ ಒಂದು ವರ್ಷನ್ ಮಾತ್ರ ನಾನು ಹೇಳೋದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತೀನಿ. ಮೀಡಿಯಾ ಅನ್ನುವಂಥದ್ದು ಒಂದು ಹೆಣ್ಣಿನ ಹೆಸರು. ಆ ಮೀಡಿಯಾ ಅನ್ನುವಂತಹ ಹೆಣ್ಣು ಏನ್ ಮಾಡ್ತಾರೆ, ಜೇಸನ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಅವನನ್ನ ಪಡೆಯೋದಕ್ಕೋಸ್ಕರ ಈಕೆ ಏನ್ ಮಾಡ್ತಾಳೆ, ಅವ್ರ ತಂದೆಗೂ ಮೋಸ ಮಾಡ್ತಾಳೆ, ಮತ್ತೆ ಅವಳ ತಮ್ಮನನ್ನು ಸಹ ಸಾಯಿಸಿ ಅವನ ವ್ಯಕ್ತಿಯನ್ನ ಪಡ್ಕೊಳ್ತಾಳೆ, ಆ ಜೇಸನ್ ಅನ್ನುವಂತಹ ವ್ಯಕ್ತಿಯನ್ನ ಪಡೆದುಕೊಳ್ತಾಳೆ ಅಂತ ಇರುವಂತದ್ದು. ಮತ್ತೆ ಆ ವ್ಯಕ್ತಿ ಜೇಸನ್ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ತಾನೆ, ಮೀಡಿಯಾ ಜೊತೆ ಚೆನ್ನಾಗಿ ಎದ್ದು ಸಂಸಾರ ನಡೀತಾ ಇರತ್ತೆ. ಅನಂತರ 2 ಮಕ್ಕಳನ್ನು ಸಹ ಹಾಕ್ತಾರೆ. ಆಮೇಲಿಂದ ಆತ ಏನ್ ಮಾಡ್ತಾನೆ, ಇನ್ನೊಂದಷ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾನೆ. ಬೇರೆ ರಾಜ್ಯಕ್ಕೆ ವಲಸೆ ಹೋದಾಗ ಅಲ್ಲಿನ ರಾಜ್ಕುಮಾರಿಯನ್ನ ಆತ ಮದುವೆ ಆಗ್ತಾನೆ ಅಂತ. ಅಂದ್ರೆ ಈ ಮೀಡಿಯಾನವಳನ್ನ ಉಪಪತ್ನಿಯಾಗಿ ಮಾಡ್ಕೊಂಡು ಇನ್ನೊಂದು ಹೊಸ ಮದುವೆಯನ್ನ ಆಗ್ತಾನೆ, ಮರು ಮದುವೆಯನ್ನ ಆಗ್ತಾನೆ ಅಂತ. ಆಗ ಮೀಡಿಯಾ ಅನ್ನುವಂತಹ ಈ ಮಹಿಳೆಗೆ ಗೊತ್ತಲ್ಲ, ಆತರ ಇನ್ನೊಂದು ಮರು ಮದುವೆ ಆದಾಗ ಈಕೆಗೆ ಬಹಳ ನೋವಾಗತ್ತೆ. ಈಕೆ ನೋವಾಗಿ ಆ ಗಂಡನ ಮೇಲೆ ಪ್ರತೀಕಾರ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಗಂಡನಿಗೆ ಸಂಬಂಧಪಟ್ಟಿರುವಂತಹ ಎಲ್ಲಾ ವ್ಯಕ್ತಿಗಳನ್ನು ದ್ವೇಷ ಮಾಡಕ್ ಶುರು ಮಾಡ್ತಾಳೆ. ಗಂಡನಿಗೆ ಸಂಬಂಧಪಟ್ಟಿದಂದ್ರೆ ಈಗ ಹೊಸದಾಗಿ ಆಗಿರುವಂತಹ ಅವನ ಹೆಂಡತಿ ಆಗಿರ್ಬೋದು, ಆ ಹೆಂಡತಿ ಮನೆ ಕಡೆಯವರಾಗಿರ್ಬೋದು, ಸ್ವಂತ ಮಗುವಿನ ಮೇಲೂ ಸಹ ಆ ಜೇಸನ್ ಮತ್ತೆ ಮೀಡಿಯಾಗೆ ಹುಟ್ಟಿರುವಂತಹ ಮಗುವಿನ ಮೇಲೂ ಸಹ ಅವಳು ದ್ವೇಷವನ್ನ ಕಾರೋದಕ್ಕೆ ಶುರು ಮಾಡ್ತಾಳೆ. ಸೊ ಆಮೇಲೆ ಏನ್ ಮಾಡ್ತಾಳೆ ಅಂದ್ರೆ, ಈ ಮೀಡಿಯಾ ಅನ್ನೋಂಥವಳು ಈ ಹುಡುಗಿ ಏನ್ ಮಾಡ್ತಾಳೆ, ಹೊಸದಾಗಿ ಮದ್ವೆ ಆಗಿರ್ತಾಳಲ್ಲ ಅವಗೂ ವಿಷಪ್ರಾಶನ ಮಾಡಿ ಆ ಹೊಸ ಹೆಂಡತಿಯನ್ನ ಮತ್ತೆ ಅವ್ರ ಮಾವನನ್ನ ಕೊಂದ್ಬಿಡ್ತಾಳೆ ಅಂತ ಕತೆ ಇರುವಂತದ್ದು. ಮತ್ತೆ ಅದ್ರ ಜೊತೆಗೆ ಇನ್ನೂ ಏನ್ ಮಾಡ್ತಾಳೆ, ಇನ್ನೂ ಅತಿರೇಕಕ್ಕೆ ಹೋಗಿ ಏನ್ ಮಾಡ್ತಾಳೆ ಅಂದ್ರೆ, ಸ್ವಂತದ ಈಕೆಗೆ ಮತ್ತೆ
ಜೇಸನ್ಗೆ ಹುಟ್ಟಿರುವಂತಹ ಮಗುವನ್ನು ಸಹ ತಗೊಂಡೋಗಿ ಸಾಯಿಸ್ಬಿಡ್ತಾಳೆ, ಕೊಂದು ಬಿಡ್ತಾಳೆ ಅಂತ ಇರುವಂತದ್ದು. ಈ ಮೀಡಿಯಾ ಈಗ ನಿಮ್ಗೆ ಅರ್ಥ ಆಗಿರ್ಬೋದು, ಇವಾಗ ಇಷ್ಟು ಕತೆ ಕೇಳಿದ್ಮೇಲೆ ಅರ್ಥ ಆಗಿರ್ಬೋದು. ಇದರ ಅರ್ಥ ಏನಪ್ಪಾ ಅಂದ್ರೆ, ತನ್ನ ಗಂಡನ ಮೇಲಿರುವಂತಹ ಕೋಪವನ್ನ ಮಕ್ಳಿನ ಮೇಲೆ ತೋರ್ಸ್ಕೊಳಕ್ ಶುರು ಮಾಡುವಂತಹ ಮನಸ್ಥಿತಿಯನ್ನ ಮೀಡಿಯಾ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಗಮನ, ಈ ಕಾಂಪ್ಲೆಕ್ಸ್ ಇರುವಂತವ್ರು ಏನ್ ಮಾಡ್ತಾರೆ ಅಂದ್ರೆ, ಈಗ ಏನಾದ್ರು ಗಂಡನ ಮೇಲೆ ಏನಾದ್ರು ಕೋಪ ಆಯ್ತು ಅಂದ್ರೆ, ಅದು ಸಂಬಂಧಪಟ್ಟ ಎಲ್ಲರ ಮೇಲೂ ಸಹ ದ್ವೇಷ ಕಾರೋದಕ್ಕೆ ಶುರು ಮಾಡ್ತಾರೆ. ಸ್ವಂತ ಮಗುವಿನ ಮೇಲೂ ಸಹ, ಮಗುಗೆ ಸರಿಯಾಗಿ ಏನು ತುಂಬಾ ಹೊಡೆಯೋದು, ಬಡಿಯೋದು, ಹಿಂಸೆ ಕೊಡುವಂತದ್ದು, ಅವ್ರಿಗೆ ಆಹಾರ ಕೊಡೋದ್ರಲ್ಲಿ ನ್ಯೂನ್ಯತೆ ಮಾಡೋದು, ಈ ರೀತಿ ಎಲ್ಲ ಮಾಡುವಂತಹ ಮನಸ್ಥಿತಿ ಇರುತ್ತಲ್ಲ, ಇದನ್ನ ಮೀಡಿಯಾ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಮತ್ತೆ ಇದು ಏನು ತೀವ್ರತರವಾಗಿ ಏನು ತನ್ನ ಏನ್ ಹೇಳ್ತೀವಿ, ಕಪಲ್ ಅಥವಾ ಏನು ತನ್ನ ಪಾರ್ಟ್ನರ್ ಅಂತ ಹೇಳ್ತೀವಿ, ಅವ್ರ ಮೇಲೆ ಅಷ್ಟೊಂದು ದ್ವೇಷ ಕಾರುವಂತಹದ್ದನ್ನ ಮೀಡಿಯಾ ಕಾಂಪ್ಲೆಕ್ಸ್ ಅಂತ ಹೇಳಲಾಗತ್ತೆ. ಮತ್ತು ಇದು ಅತಿರೇಕದಲ್ಲಿ ಅಷ್ಟಿಲ್ಲ ಅಂದ್ರೂ ನಾವು ಎಷ್ಟೊಂದ್ಸರಿ ನೋಡ್ತಾ ಇರ್ತೀವಿ. ಏನಪ್ಪಾ ಅಂದ್ರೆ, ಈತ ನಮ್ಮ ಲೈಫ್ ಪಾರ್ಟ್ನರ್, ನಮ್ಮ ಸಂಗಾತಿ ಮಾಡುವಂತಹ ತಪ್ಪನ್ನ ಮಕ್ಳ ಮೇಲೆ ಹಾಕಿ ನಾವು ಅವ್ರಿಗೆ ಹೊಡೆಯೋದು, ಬಡಿಯೋದು, ಅದೆಲ್ಲ ನಾವು ಆ ಕೋಪವನ್ನೆಲ್ಲ ತೀರ್ಸ್ಕೊಳ್ಳೋದೆಲ್ಲ ಒಂದ್ ತಕ್ಕ ಮಟ್ಟಿಗೆ, ಅಂದ್ರೆ ಅಷ್ಟು ಸಾಯಿಸೋದಷ್ಟಿಲ್ಲ ಅಂದ್ರೂ ಸಹ ಆತರ ತಪ್ಪುಗಳನ್ನ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ. ಸುತ್ತಮುತ್ತ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಬಹಳಷ್ಟು ನಡೀತಾ ಇರತ್ತೆ. ಸೊ ಆ ಭಾವನೆಗಳು ಮತ್ತೆ ಆತರ ಏನಾದ್ರು ನಮ್ಗೆ ಆಲೋಚನೆಗಳಿತ್ತು ಅಂದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ ಅಂತ. ಮತ್ತೆ ಇನ್ನೊಂದು, ನಾವು ಇಷ್ಟೊಂದು ತೀವ್ರತರವಾಗಿಲ್ಲ ಅಂದ್ರೂ ಸಣ್ಣ ಪುಟ್ಟವಾಗಿ ನಮ್ಗೆ ಆಗ್ತಾನೆ ಇರುತ್ತೆ ನಮ್ಮ ಜೀವನದಲ್ಲಿ. ಎಷ್ಟೊಂದ್ಸರಿ ನಾವೇನ್ ಮಾಡ್ಬಿಡ್ತೀವಿ ಅಂದ್ರೆ, ಉದಾಹರಣೆಗೆ ನೀವು ಹೇಳ್ಬೋದು, ನೀವು ನೋಡಿರ್ಬೋದು, ಈ ಕಮ್ಯುನಿಟಿ ಅವರು ಹಾಗೆ, ಆ ಕಮ್ಯುನಿಟಿ ಅವರು ಹೀಗೆ, ಈ ಕಮ್ಯುನಿಟಿ ಅವರು ತುಂಬಾ ಜಿಪೆಂಡ್ರು, ಈ ಕಮ್ಯುನಿಟಿ ಅವರು ಈ ತರ ದ್ವೇಷ ಮಾಡ್ತಾರೆ, ಈ ಕಮ್ಯುನಿಟಿ ಅವರು ಹಿಂಗ್ ಭೇದ ಭಾವ ಮಾಡ್ತಾರೆ, ಈ ರೀತಿ ಎಲ್ಲ ನಾವು ಹೇಳ್ತಾ ಇರ್ಬೋದು. ಯಾರೋ ಒಬ್ಬ ವ್ಯಕ್ತಿ ಹಂಗ್ ಮಾಡಿದ್ರು, ನಮ್ಮ ಅನುಭವಕ್ಕೆ ಯಾರೋ ಒಬ್ಬ ವ್ಯಕ್ತಿ ಹಂಗ್ ಬಂದ್ರು ಅಂದ ತಕ್ಷಣ ಪೂರ್ತಿ ಆ ಕಮ್ಯುನಿಟಿಯನ್ನೇ ನಾವು ತಿರಸ್ಕಾರ ಮಾಡೋದು, ಆ ಕಮ್ಯುನಿಟಿಯನ್ನೇ ನಾವು ದ್ವೇಷ ಮಾಡುವಂತದ್ದು, ಈ ರೀತಿ ಭಾವನೆಗಳನ್ನ ನಾವು ಬೆಳೆಸ್ಕೊಳ್ತಾ ಇತ್ತು ಅಂದ್ರೆ, ನಮ್ಗೆ ಆ ರೀತಿ ಭಾವನೆಗಳನ್ನ ಬರ್ತಾ ಇದೆ ಅಂದ್ರೆ ಸ್ವಲ್ಪ ನಾವು ಗಮನ ಹರಿಸ್ಕೊಂಡು ಸ್ವಲ್ಪ ಸರಿ ಮಾಡ್ಕೊಳ್ಳೋದು ಉತ್ತಮ ಅಂತ. ಮತ್ತೆ ನಾವು ಅಷ್ಟೇ, ನಮ್ಮ ಸಂಗಾತಿಯಲ್ಲಿ ಇರುವಂತ ಏನಾದ್ರು ನಾನು ಮತ್ತೆ ನನ್ನ ಸಂಗಾತಿ ಇರುವಂತಹದ್ರಲ್ಲಿ ಏನಾದ್ರು ನಮ್ಗೇನಾದ್ರು ಭೇದ ಭಾವ ಇತ್ತು ಅಂದ್ರೆ ಅದನ್ನ ಮಕ್ಳ ಮೇಲೆ ನಾವು ವರ್ಗಾವಣೆ ಮಾಡಿದ್ರೆ, ಅದನ್ನ ನಾವೇ ಬಗೆಹರಿಸ್ಕೊಂಡು ಇದ್ ಮಾಡೋದು ಒಳ್ಳೇದು ಅಂತ. ಅದನ್ನ ಮಕ್ಳ ಮೇಲೆ ಹಾಕುವಂಥದ್ದು ಅದು ಒಳ್ಳೆಯ ಲಕ್ಷಣ ಅಲ್ಲ. ಮತ್ತೆ ಒಳ್ಳೆಯ ಮಕ್ಳ ಮೇಲೆ ತುಂಬಾ ಪ್ರಭಾವ ಬೀರ್ತಾ ಹೋಗುತ್ತೆ. ಮತ್ತೆ ಮೀಡಿಯಾ ಕಾಂಪ್ಲೆಕ್ಸ್ ನಲ್ಲಿ ಇನ್ನೊಂದು ಮನೋವಿಜ್ಞಾನಿಗಳು ಹೇಳೋದೇನಪ್ಪಾ ಅಂದ್ರೆ, ಬಹಳ ಸಂಗಾತಿಯ ಮೇಲೆ ದ್ವೇಷ ಬರೋ ತರ ಮಕ್ಳನ್ನ ಬೆಳೆಸೋದಕ್ಕೆ ಶುರು ಮಾಡುವಂಥದ್ದು. ಅಂದ್ರೆ ತಂದೆ ಮೇಲೆ ದ್ವೇಷ ಬರೋ ತರ ಬೆಳೆಸುವಂಥದ್ದು, ಇಲ್ಲ ತಾಯಿ ಮೇಲೆ ದ್ವೇಷ ಬರೋ ರೀತಿ ಬೆಳೆಸುವಂತಹದ್ದು. ಅಂದ್ರೆ ನಮ್ ತಂದೆ ಹಿಂಗ್ ಮಾಡಿದ್ರು ಅಥವಾ ನಿಮ್ ತಾಯಿ ಹಿಂಗ್ ಮಾಡಿದ್ರು, ಇಷ್ಟ ಕಷ್ಟ ಕೊಡ್ತಾರೆ, ಅಷ್ಟು ಕೊಡ್ತಾರೆ, ಈ ತರದೆಲ್ಲ ನೀವು ಹೇಳಿ ಮಗುವಿಗೆನೆ ಪೋಷಕರ ಮೇಲೆ ದ್ವೇಷ ಬರೋ ರೀತಿಯಲ್ಲ ಆರೈಕೆ ಮಾಡೋದು ಅಥವಾ ದ್ವೇಷ ಬರೋ ರೀತಿಯ ಮನಸ್ಥಿತಿಯನ್ನ ಬರೆಸೋದು, ಇದೆಲ್ಲವೂ ಸಹ ಬಹಳಷ್ಟು ಮಗುವಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಮತ್ತೆ ದೊಡ್ಡವ್ರಿಗೂ ಸಹ ಅದು ಅಷ್ಟು ಒಳ್ಳೆಯ ಸ್ವಭಾವ ಅಲ್ಲ ಅಂತ. ಮತ್ತೆ ಯಾವುದೇ ಆಗ್ಲಿ, ಒಬ್ರು ನೋಡಿದ ತಕ್ಷಣ ಯಾರೋ ಒಬ್ರು ಹಂಗ್ ಮಾಡಿದ ತಕ್ಷಣ ಪೂರ್ತಿ ಆ ಸಮಾಜವನ್ನೇ ಅಥವಾ ಆ ಕಮ್ಯುನಿಟಿಯನ್ನೇ, ಆ ಪಂಗಡವನ್ನೇ ನಾವು ತಪ್ಪು ಅಂತ ದ್ವೇಷ ಮಾಡುವಂಥದ್ದು. ಈಗ ಉದಾಹರಣೆಗೆ ಯಾರೋ ಒಬ್ರು ಮಾಡಿದ್ರೆ, ನಿಮ್ ವಂಶದವರೆಲ್ಲ ಹಿಂಗೆ, ನಿಮ್ಮ ನಿಮ್ ಕಡೆ ಎಲ್ಲ ಹಿಂಗೇನೆ, ನಿಮ್ ಊರವ್ರೆ ಹಿಂಗೆ, ನಿಮ್ಮ ಈ ದೇಶದವ್ರೆ ಹಂಗೆ, ಆ ದೇಶದವ್ರ ಹಂಗೆ ಅನ್ನುವಂತಹ ಭಾವನೆಗಳು ಬೇಡ. ನಮ್ಗೆ ಒಬ್ರಿಗೆ ಏನಂತ ಅಂದ್ರೆ ಅವರಿಂದ ದೂರ ಇರೋಣ ಅಷ್ಟೇ. ಪೂರ್ತಿ ಆ ಸಂಬಂಧಪಟ್ಟರು ಎಲ್ಲವನ್ನೂ ಸಹ ದ್ವೇಷ ಮಾಡುವಂಥದ್ದು ಅದು ನಮ್ಗೆ ಉಚಿತ ಅಲ್ಲ ಅನ್ನುವಂಥದ್ದನ್ನ ಹೇಳಲಾಗ. ಮತ್ತೆ ಇನ್ನೊಂದು ವಿಚಾರ ವಿಮರ್ಶೆ ಹೇಳೋದ್ನ ನನ್ಗನ್ಸಿದ್ದು, ಈ ವಿಚಾರ ನಾನು ತಿಳ್ಕೊಳಕ್ ನನ್ಗನ್ಸಿದ್ದು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನೇ ಫಾಲೋ ಮಾಡ್ಬೇಕು, ಇದನ್ನೇ ನೀವು ಮಾಡ್ಬೇಕು ಅಂತೇನಿಲ್ಲ. ವಿಚಾರ ತಿಳ್ಕೊಳ್ಳಿ, ಅದು ನಿಮ್ಗೆ ಸರಿ ಅನ್ಸರೆ ಸ್ವೀಕಾರ ಮಾಡ್ಬೋದು, ಸರಿ ಅನ್ನಿಸಿಲ್ಲ ಅಂದ್ರೆ ಧಾರಾಳವಾಗಿ ತಿರಸ್ಕಾರ ಮಾಡಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೋ ಹಾಗೆ ಮುಂದುವರಿಯೋದು ಒಳ್ಳೇದು ಅಂತ. ಈ ತರದ ಒಂದು ವಿಚಾರ ಇದೆ, ಮೀಡಿಯಾ ಕಾಂಪ್ಲೆಕ್ಸ್ ಅನ್ನೋ ಒಂದು ವಿಚಾರ ಇದೆ. ಸೊ ಮುಂದಿನ ವಾರ ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ವಿಚಾರ ತಗೊಂಡ್ ಬರೋಣ. ಅದ್ರ ಬಗ್ಗೆ ವಿಚಾರ ವಿಮರ್ಶೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಈ ವಿಡಿಯೋ ಬಗ್ಗೆ ಮೊದಲನೇ ವಿಡಿಯೋ ನಿಮ್ಗೆ ಏನ್ ಅನ್ಸುತ್ತೋ ಧಾರಾಳವಾಗಿ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸೊ ಮುಂದಕ್ಕಿಂತ ಇನ್ನಷ್ಟು ಹೇಗ್ ಚೆನ್ನಾಗಿ ತಗೊಂಡ್ ಹೋಗ್ಬೋದು, ಮುಂದೆ ಯಾವ ತರ ವಿಡಿಯೋ ಮಾಡಬಹುದು ಅನ್ನೋದನ್ನ ನಿಮ್ಮ ಹತ್ರ ಸಲಹೆಗಳಿದ್ರೆ ದಯವಿಟ್ಟು ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಾವು ಹಾಕುವಂತಹ ವಿಡಿಯೋಗಳು ನಿಮ್ಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇನ್ನಷ್ಟು ಜನಕ್ಕೆ ಏನಾದ್ರು ಅನುಕೂಲ ಆಗುತ್ತೆ ಅಂತ ಅನ್ಸಿದ್ರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ.